ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಯಪುರದ ಕೋತಿಯನ್ನು ಕರೆದಿರುವಂಥದ್ದು ನೋಡ್ರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಾಕತ್ತೀರಿ. ನಿಮ್ಗೇನಾಗೈತಿ, ಒಂದೇನೋ ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಅದಕ್ಕೆ ಇಂಥವ್ರನ್ನೆಲ್ಲ ಅಯೋಗ್ಯರನ್ನು ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದು ನಿಮ್ಮ ಉದ್ಯೋಗ ಆಗೈತಿ ಮಾಧ್ಯಮದವ್ರು. ಅದಕ್ಕೆ ಇಂಥ ಪ್ರಶ್ನೆಗಳು ನನಗೆ ಕೇಳ್ತೀರಿ. ಅಲ್ಲಿ ಕೇಳೋರಲ್ಲಿ ಅಲ್ಲಿ ಅವ ಏನು ಬೇಕಾದ ಆರೋಪ ಮಾಡ್ತಾನೆ ರೀ, ಅಂಥವ್ರದ್ದೆಲ್ಲ ಪ್ರಶ್ನೆ ನಮ್ಮ ಮುಂದೆ ಯಾಕೆ ಕೇಳ್ತೀರಿ? ಚುನಾವಣೆ ಬಗ್ಗೆ ಎರಡು ಚುನಾವಣೆ ಅವ್ರು ಬಿ ಜೆ ಪಿಯವ್ರಿಗೆ ಗೊತ್ತು, ನನಗೇನು ಗೊತ್ತು. ವಿಜಯೇಂದ್ರ ಅಂತ ಧೀಮಂತ ನಾಯಕ ಅದಾನ, ಅವ್ರ ಪೂಜ್ಯ ತಂದೆಯವರು ಅದಾರ. ಕೊಡೋಣ. ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ತೋರಿಸಿರುವಂಥದ್ದು ಆ ಜೋಕರ್ ಬಗ್ಗೆ ಏನು ನಮಗೆ ಇದನ್ನು ಬೇಡ್ರಿ. ಅದನ್ನು ನೀವು ಮೀಡಿಯಾದವರು ಎಲ್ಲ ರಾಜಕಾರಣಿಗಳು ಅನ್ಸಿರ್ಬೋದು ನೀವು. ಇಲ್ಲ ಸರ್, ಇವತ್ತು ಇಶ್ಯೂ ಆಗೈತೆ ಅಂತ ಹೇಳಿ ದಾವಣಗೆರೆಗೆ ಇಶ್ಯೂ ಆಗೈತೆ ಸರ್. ಇಶ್ಯೂ ಆಗ್ತಾವ್ರಿ. ಅಂಥ ಜೋಕರ್ಗೆ ನೀವು ಯಾಕೆ ಹೈಲೈಟ್ ಕೊಡ್ತೀರಪ್ಪ? ನೀವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ನೀವು ನೀನು ಇದು ಟಿಕೆಟ್ ಬೇಡದು, IPL ಟಿಕೆಟ್ ಬೇಡದು, MLA ಮಾತಾಡಕತ್ತಿರಲ್ಲ ನೀವು. IPL ಟಿಕೆಟ್ ಸಲುವಾಗಿ MLA 5 ಪಾಸ್ ಕೊಡ್ಬೇಕತ್ತ. ಅಂದರೆ ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ಅದು ಕ್ರಿಕೆಟ್ ನಡೀತೈತಾನ? ಸರ್ಕಾರ ಕೊಟ್ಟು 2-3 ಲಕ್ಷ ರೂಪಾಯಿ ಪಗಾರ ಕೊಡ್ತಾರೆ ನಮಗೆ. ಒಂದು 5-5 ಸಾವಿರ ರೂಪಾಯಿದು ಟಿಕೆಟ್ ತೊಗೊಂಡು ಬೇಕಾದ್ರೆ ತಿಂಡಿದ್ರು ಹೋಗ್ಬೇಕು. ಬಿಟ್ಟು ಇಂಥವನ್ನೆಲ್ಲ ಅವ್ರನ್ನೇ ಹೈಲೈಟ್ ಮಾಡ್ತಾರೆ. ಮತ್ತೆ ಮುಸ್ಲಿಂ ಸಮಾಜ ಮತಗಳು ನಮಗೆ ಬೇಡ ಅಂತ ಹೇಳಿ ಸರ್. ನೋದು ನಾ ಬೇಡ ಅಂತ ಹೇಳೀನಿ. ಏನು ಹಾಕ್ತಾರ ಹೇಳ್ರಪ್ಪ? ಕರ್ನಾಟಕ BJPಯವ್ರಿಗೆ ಎಷ್ಟು ಓಟ್ ತೊಗೊಂಡಾರ? ಹಾಕೋದಿಲ್ಲ. ಸುಮ್ಮನೆ ನೀವು ಹೋಗಿ ಅವ್ರಿಗೆ ಯಾಕೆ ಕೈಕಾಲು ಮುಗಿದು? ಇನ್ನು ನಮ್ಮ ಮಂದಿ ಕೈಕಾಲು ಮುಗಿದ್ರೆ ಒಂದು 10 ಓಟ್ ಬರ್ತಾವೆ. ಒಂದು 10 ಮಂದಿಗೆ ನಮ್ಮವ್ರನಿಗೆ ಹೋಗಿ ಕೈಕಾಲು ಹಿಡಿದ್ರೆ 7 ಓಟ್ ಹಾಕ್ತಾರೆ. ಪಾಪ ಬಂದು ಗೌಡ ನಮ್ಮ ಕಾಲು ಹಿಡ್ದಾನಪ್ಪ, ಒಂದು ಓಟ್ ಹಾಕೋನಂತೆ.